ಅಡಿಯೇನ್ ರಾಮಾನುಜದಾಸನ್. ಸತ್ಯವ್ರತನಾದ ಹರಿಶ್ಚಂದ್ರ ಮಹಾರಾಜ ತನ್ನ ಸತ್ಯವ್ರತವನ್ನು ಉಳಿಸಿಕೊಳ್ಳೋದಕ್ಕೆ ರಾಜ್ಯ, ಪತ್ನಿ, ಪುತ್ರನನ್ನು ಕಳೆದುಕೊಂಡು ಚಂಡಾಲನ ಸೇವಕನಾಗಿ ಸ್ಮಶಾನ ಕಾಯುತ್ತಿದ್ದ ಕಾಲದಲ್ಲಿ ಅವನ ಪುತ್ರ ಸಾವನ್ನಪ್ಪಿ ಅವನ ಸಂಸ್ಕಾರ ಮಾಡೋದಿಕ್ಕೆ ಅಂತ ಅವನ ಪತ್ನಿ ಅದೇ ಸ್ಮಶಾನಕ್ಕೆ ಬಂದು ಚಿತೆ ಏರಿಸಿದಾಗ ಹರಿಶ್ಚಂದ್ರ ಶುಲ್ಕ ಪಡೆಯೋದಕ್ಕೆ ಅಂತ ಬಂದು ನೋಡ್ತಾನೆ. ಅಲ್ಲಿ ಸತ್ತಿರುವುದು ತನ್ನ ಮಗನೇ ಅಂತ ತಿಳಿದು ಬಹಳ ದುಃಖಿತನಾಗ್ತಾನೆ. ಆದರೆ ತನ್ನ ಸತ್ಯವ್ರತವನ್ನು ಬಿಡದೆ ತನ್ನ ಪತ್ನಿಯನ್ನು ಶುಲ್ಕ ಕಟ್ಟೋದಕ್ಕೆ ಕೇಳ್ತಾನೆ. ಹಣವಿಲ್ಲದ ಅವನ ಪತ್ನಿಯನ್ನು ಮಾಂಗಲ್ಯ ಮಾರಿ ಶುಲ್ಕ ಕಟ್ಟೋ ಹಾಗೆ ಹೇಳ್ತಾನೆ. ಚಂಡಾಲನಿಗೆ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶ ಅವನದ್ದು. ಇಷ್ಟೊಂದು ನೀತಿವಂತನಾಗಿದ್ದ ಹರಿಶ್ಚಂದ್ರ ಮಹಾರಾಜ ಈ ರೀತಿ ಕಷ್ಟಗಳಿಗೆ ಗುರಿಯಾಗೋದಕ್ಕೆ ಪೂರ್ವಾರ್ಚಿತ ಪಾಪಗಳೇ ಕಾರಣವಾಗಿರುತ್ತೆ. ಕಾಡು ಮೇಡು ಅನ್ನದೇ ಅಲೀತಿದ್ದ ಕಾಲದಲ್ಲಿ ಅವನು ಒಮ್ಮೆ ಗೌತಮರನ್ನು ಸಂದರ್ಶಿಸ್ತಾನೆ. ಆಗ ಅವರ ಬಳಿ ತನ್ನ ಕಷ್ಟವನ್ನೆಲ್ಲ ಹೇಳಿ ಪರಿಹಾರೋಪಾಯ ಕೇಳ್ತಾನೆ. ಗೌತಮರು ಹರಿಶ್ಚಂದ್ರನಿಗೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಅಜ ಏಕಾದಶಿ ಅಂತ ಕರೆಯಲ್ಪಡುವ ಏಕಾದಶಿಯನ್ನು ಉಪವಾಸ ಮಾಡಿ ವ್ರತಾಚರಣೆ ಮಾಡಲು ಹೇಳ್ತಾರೆ. ಅವರ ಮಾತಿನಂತೆ ಭಾದ್ರಪದ ಕೃಷ್ಣ ಏಕಾದಶಿಯನ್ನು ಅಂದರೆ ಅಜ ಏಕಾದಶಿಯನ್ನು ಮಾಡಿ ಅದರ ಫಲವಾಗಿ ಪತ್ನಿ ಪುತ್ರನ ಸಹಿತ ರಾಜ್ಯವನ್ನು ಮರಳಿ ಪಡಿತಾನೆ. ಹಾಗಾಗಿ ಈ ಏಕಾದಶಿ ಮಾಡೋದ್ರಿಂದ ಪೂರ್ವಾರ್ಚಿತ ಪಾಪಗಳು ಪರಿಹಾರವಾಗಿ ಸುಖ ಸಂಪತ್ತು ದೊರೆಯುತ್ತದೆ ಅಂತ ಹೇಳಲಾಗುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.